ಅಥವಾ ಹೆಣ್ಣು ಮಕ್ಕಳು ಹೆಚ್ಚಿನ ಸಾವುಗಳು ಮಕ್ಕಳ ಸಾವುಗಳಾಗ್ತಾವೆ ಅಂತೇಳಿ ರೆಕಾರ್ಡ್ ಮಾಡಿದ್ದು, ತನಿಖೆ ಮಾಡಿದ್ದು, ವರದಿಯನ್ನು ಒಪ್ಪಿಸಿದ್ರು. ಯಾಕೆ ಇಲ್ಲಿ ಹೆಚ್ಚು ಸಾವಾಗ್ತಾ ಇದ್ದಾವೆ, ಏನು ಕಾರಣ ಅನ್ನುವಂಥ ನೆಲೆಯಲ್ಲೇ ಅದರಲ್ಲೂ ಹೆಣ್ಣು ಮಕ್ಕಳ ಮತ್ತು ಸಣ್ಣ ಮಕ್ಕಳ ಕೊನೆಗಳೇ ಆಗ್ತಾ ಇದ್ದಾವೆ, ಯಾಕೆ ಏನು ಅಂತ ಸರ್ಚ್ ಮಾಡಿಸಿದಾಗ ಆ ಸಂದರ್ಭದಲ್ಲೇ ಅವರು ಈ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ್ರು. ಅವತ್ತು 2016ರಾಗ. ಆಗ ನಮ್ಮ ಸಿದ್ದರಾಮಯ್ಯನವರು ನಂತರದ 2 ವರ್ಷಗಳಲ್ಲೇ ತಮ್ಮ ಸರ್ಕಾರ ಹೋದ ತಕ್ಷಣ ಅದಲ್ಲೇ ಉಳಿದ್ಬಿಟ್ಟಿದ್ದು, ಪೆಂಡಿಂಗ್ ಆಗಿಬಿಟ್ಟಿದ್ದು. ಆವತ್ತು ಇದೇನಾದರೂ ತನಿಖೆ ಆರಂಭ ಮಾಡಿದರೆ, ಆವತ್ತಿನ ತನಿಖೆಗೆ ಒಪ್ಪಿಸಿಬಿಟ್ಟಿದ್ರೆ ಇವತ್ತಿನ ಈ ಹಂತ ಮುಡ್ತಿತ್ತೋ ಇಲ್ಲೋ. ಯಾಕಂದರೆ ಆಲ್ರೆಡಿ ಅಲ್ಲೇ ಸೌಜನ್ಯಾಳ ಹತ್ಯೆ ಆಗಿತ್ತು. ಅದನ್ನು ರೆಫರ್ ಮಾಡ್ತಾರೆ ವಿ ಎಸ್ ಉಗ್ರಪ್ಪನವರು. ರೆಫರ್ ಮಾಡೋದಷ್ಟಲ್ಲ, ಒಂದು ದೊಡ್ಡ ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಶ್ರೀಶೈಲ ಮತ್ತು ಅದ್ರ ಜೊತೆಗೆ ಇನ್ನೊಂದು ನಿಮ್ಗೆ ಗೊತ್ತದ, ನಮ್ಮ ತಿರುಪತಿ ತಿಮ್ಮಪ್ಪ, ತಿರುಪತಿ ಇಲ್ಲಿ ಭಕ್ತಾದಿಗಳು ಭಾಳಷ್ಟು ಹೋಗ್ತಾ ಇರ್ತಾರೆ, ಭಾಳಷ್ಟು ಜನ ಹೋಗ್ತಾ ಇರ್ತಾರೆ. ಇಲ್ಲಿಗಿಂತ ಹೆಚ್ಚಿಗೆ ತಿರುಪತಿ ಈ ದೇಶದಲ್ಲಿ ಅತ್ಯಂತ ಶ್ರೀಮಂತ, ಅತಿ ಹೆಚ್ಚು ಭಕ್ತರಿರುವಂಥ ನಮ್ಮಲ್ಲೇ ಧರ್ಮಸ್ಥಳ ದಿನಕ್ಕೆ 25,000 ಅಥವಾ 17 ಬಲದಲ್ಲಿ ಬರ್ತಾರಂತ ಒಂದು ರೆಕಾರ್ಡ್ ಅದ. ಇದನ್ನು ಮೀರಲ್ಲಿ ಬರ್ತಾರೆ. ಆದರೆ ಅಲ್ಲಿ ಹಿಂಗೆ ಸಾವುಗಳು, ವರ್ಷಕ್ಕೆ 100 ಸಾವುಗಳು ಇಲ್ಲ. ಯಾಕೆ ಅನ್ನೋ ಮೂಲಭೂತ ಪ್ರಶ್ನೆಯನ್ನು ಮಾಡಿದ್ರು ಅವರು. ಅವತ್ತು ಇವತ್ತಿಗೆ ಅದು ಉತ್ತರ ಸಿಕ್ಕಿಲ್ಲ. ಅಲ್ಲಿ 6 ಸಾವು ಇಲ್ಲಿ ಯಾಕೆ ಆಗ್ತಾಯಿದ್ದ. ಶ್ರೀಶೈಲದಲ್ಲೇ ಅನೇಕರು ವಯಸ್ಸಾದ ತಕ್ಷಣ ನಮ್ಮ ಮರಣ ಅಲ್ಲಿ ಆಗಲಪ್ಪ, ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋ ನಂಬಿಕೆಯಿಂದ ಅನೇಕರು ಶ್ರೀಶೈಲಕ್ಕೆ ಹೋಗಿ ತಮ್ಮ ಜೀವವನ್ನು ಅರ್ಪಿಸ್ತಾರೆ. ಅಲ್ಲಿಂದ ಸಾವುಗಳು ಇಲ್ಲ, ಅಲ್ಲೂ ಆಗ್ತಾ ಇಲ್ಲ. ಇಲ್ಲಿ ಯಾಕೆ ಆಗ್ತಾ ಇದ್ದಾವ, ಅಲ್ಲೇ ಇಲ್ಲದ್ದು ಇಲ್ಲಿ ಏಕೆ ಅನ್ನುವಂಥ 3 ಪ್ರಶ್ನೆ ಉಗ್ರಪ್ಪನವರ ರಿಪೋರ್ಟಲ್ಲೇ ತಿಳಿಸಿದ್ದಾರೆ. ಅದನ್ನು ಅವತ್ತು ಎನ್ಕ್ವೈರಿ ಮಾಡಬೇಕಾಯ್ತಲ್ಲ, ಯಾಕೆ ಸರ್ಕಾರ ಮಾಡಲಿಲ್ಲ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ. ಅದು ಆ ಎಲ್ಲ ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರನೇ ಇದೆ, ಜೊತೆಗೆ ಸಿದ್ದರಾಮಯ್ಯರೇ ಇದ್ದಾರೆ. ಸಿದ್ದರಾಮಯ್ಯರೇ ಇದನ್ನು ನೇಮಿಸಿದ್ದು ವಿ ಎಸ್ ಉಗ್ರಪ್ಪನವರನ್ನು. ಅವತ್ತಿನ SP ಆಗಿರ್ಬೋದು, ಪೋಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಲ್ಲಿಯ ಧಾರ್ಮಿಕ ಡಿಪಾರ್ಟ್ಮೆಂಟ್ಗಳಾಗಿರ್ಬೋದು, ಇನ್ನೂ ಎಲ್ಲ ಡಿಪಾರ್ಟ್ಮೆಂಟ್ಗಳು ಚರ್ಚೆ ಮಾಡಿದ್ದಾರೆ. ಸಮಾಜ ಮತ್ತು ಕಲ್ಯಾಣ ಇಲಾಖೆಯೊಂದಿಗೂ ಚರ್ಚೆ ಮಾಡಿದ್ದಾರೆ, ಕಂದಾಯ ಇಲಾಖೆಯೊಂದಿಗೂ ಚರ್ಚೆ ಮಾಡಿದ್ದಾರೆ. ಒಂದು 6,000 ಪುಟದ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಆ ರಿಪೋರ್ಟಲ್ಲಿ ಇವೆಲ್ಲ ಚರ್ಚೆ ಇದ್ದಾವೆ. ಅಂದ ಮಾಡಬೇಕಾಯಿತು, ಬಿಟ್ಟು ತಪ್ಪಾಯಿತು. 2016 ಇವತ್ತು ಎಷ್ಟು ಟೈಮಿಗೆ ಎಷ್ಟೋಯ್ತು, 2025ಕ್ಕೆ ಬಂದೀವಿ ನಾವು. ಇವತ್ತು ಅದು ಒಂದು ಹಂತಕ್ಕೆ ಬಂದದ.